ಇವತ್ತು ನಾವು ನಮ್ಮ ಯಜಮಾನ್ರ ಫ್ರೆಂಡ್ ಮದ್ವೆಗೆ ಹೋಗೋಕ್ಕಾಗಲಿಲ್ಲ ಅಂತ ಬೀಗ್ರೂಟಕ್ಕೆ ಹೋಗಿದ್ವಿ. ಬೀಗ್ರೂಟಕ್ಕೆ ಹೋಗಿ ತುಂಬಾನೇ ಟೈಮ್ ಆಗಿತ್ತು. ಹಾಗಾಗಿ ನಮ್ಮ ಯಜಮಾನ್ರನ್ನ ಸ್ವಲ್ಪ ಬೇಗ ಹೋಗೋಣ ಅಂತ ಕರ್ಕೊಂಡು ಹೋದೆ ಬೀಗ್ರೂಟಕ್ಕೆ. ಅಲ್ಲಿನ ಜನಗಳು ನೋಡಿ ನಿಜವಾಗ್ಲೂ ನಾವು ಇವತ್ತೇ ಊಟ ಮಾಡ್ತೀವ ಅಂತ ಅನ್ಸಿತ್ತು. ಅಷ್ಟೊಂದು ಜನ ಇದ್ರು. ಹುಡುಗಿನ ಎಂಟ್ರೆನ್ಸ್ ಅಲ್ಲೇ ನಿಲ್ಸಿದ್ರು. ಎಲ್ರಿಗೂ ಸ್ವಾಗತ ಮಾಡೋದಿ. ನಾವಿಲ್ಲಿ ಎಷ್ಟೇ ಹೊತ್ತು ಕಾಯ್ದ್ರು ಇಲ್ಲಿಂದ ಆಯ್ತು ನಮ್ಮ ಕೈಲಿ ಒಳಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಬೇರೆ ಏನಾದ್ರೂ ದಾರಿ ಇದೆಯಾ ನೋಡೋಣ ಅಂತ ಆಚೆ ಹೋದ್ವಿ. ಅಲ್ಲಿ ಯಾವ ದಾರಿನೂ ಕಾಣಿಸ್ಲಿಲ್ಲ ಒಳಗೆ ಹೋಗೋದಿಕ್ಕೆ. ಅದಕ್ಕೆ ಮೇಡಮ್ ಅವರು ಅಡ್ಗೆ ಮಾಡೋ ಕಡೆ ಹುಡುಕ್ತಾ ಇದ್ರು, ಏನಾದ್ರೂ ಸಿಗುತ್ತಾ ತಿನ್ನೋದಿಕ್ಕೆ ಅಂತ. ಇಲ್ಲಿ ಇಷ್ಟೊಂದು ವೆರೈಟಿ ಅಡ್ಗೆಗಳು ನೋಡಿ ಯಾವಾಗ ಊಟ ಕೂರ್ತೀನೋ ಅಂತ ಅನ್ನಿಸ್ತಾ ಇತ್ತು. ಕಣ್ಮುಂದೆನೆ ಇಲ್ಲಿ ಶಾವ್ಗೆ ಒತ್ತುತ್ತಾ ಇದ್ರು, ಮಟನ್ ಸಾಂಬಾರು, ಆ ಕಡೆ ನೋಡಿದ್ರೆ ಕಬಾಬ್ ಆಗ್ತಾ ಇದ್ರು. ಅದೆಲ್ಲ ಬಿಡಿ, ಹೇಗೋ ಕೂತ್ಕೊಂಡಾಯ್ತು. ಅಲ್ಲಿ ಬಡ್ಸಕ್ ಬರೋರೆಲ್ಲ ನಾವು ಗಂಡಿನ ಕಡೆಯವರು ಒಂದ್ ಸಾಕಾಗಲ್ಲ ಎರಡ್ ಹಾಕಿ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡದ. ಅವರು ಪಾಪ ನಗಾಡ್ಕೊಂಡು ಎರಡೆರಡು ಸತಿ ಬಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದಾಂಪತ್ಯ ಜೀವನ ಕೇವಲ ಒಬ್ಬರ ಮನಸ್ಸಿನಂತೆ ನಡೆಯುವುದಿಲ್ಲ, ಇಬ್ಬರು ಸೋತು ಗೆಲ್ಲಬೇಕು. ಶ್ರುತಿಗೂಡಿದ ವೀಣೆಯಂತೆ ದಾಂಪತ್ಯ ಜೀವನ ಸಾಗಬೇಕು.